ವೆಲ್ಕಮ್ ಟು ಮೈ ಚಾನೆಲ್. ನಮಸ್ಕಾರ, ಎಲ್ಲ ಹೇಗಿದ್ದೀರಾ? purple.com ಇಂದ ನನಗೆ ಒಂದು ಕಾಲಿ ಮೆಹಂದಿ ಅಂತ ಹೇಳ್ತೀವಲ್ಲ, ಮತ್ತೆ ಬ್ಲ್ಯಾಕ್ ಮೆಹಂದಿ ಅಂತ ಹೇಳ್ತಾರೆ ನೋಡಿ. ಇದೇನಂತ ಹೇಳ್ತಂದ್ರೆ, ಈಗ ಬೇರೆ ಎಲ್ಲ ತಗೊಳ್ತು ಅಂತ ಹೇಳಿದ್ರೆ ಬೇರೆ ನೀವು ಕಾಸ್ಟ್ಲಿ ಇದೆ ತಗೊಳ್ಳಿ, ಯಾವುದು ತಗೊಳ್ಳಿ, ಜಾಸ್ತಿ ನಿಮ್ಗೆ ಏನೋ ನ್ಯಾಚುರಲ್ ಆಗಿ ಇರೋದಿಲ್ಲ. ಇದು ಮೆಹಂದಿ ಬೇಸ್ಡ್ ಆಗಿರೋದ್ರಿಂದ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ನ್ಯಾಚುರಲ್ ಆಗಿ ಇರೋದ್ರಿಂದ ಮತ್ತು ಆಲ್ಮೋಸ್ಟ್ ಅಲ್ಪ ಗುಡ್ನೆಸ್ದೆಲ್ಲ ಬಂದ್ಬಿಟ್ಟು ನಿಮಗೆ ಸ್ವಲ್ಪ ನ್ಯಾಚುರಲ್ ಆಗಿ ಇರುತ್ತೆ. ಪ್ರತಿಯೊಂದು ಹಾಕಿರ್ತಾರೆ, ಆಮ್ಲ ಆಗಲಿ, ಬ್ರಾಹ್ಮಿ ಆಗಲಿ, ಮತ್ತು ಶಿಗೆಕಾಯಿ, ಇಂಥ ಕೆಲವೊಂದು ಎಲ್ಲ ಹಬ್ಸ್ ಎಲ್ಲ ಹಾಕಿನೇ ಈ ಪೌಡರ್ಗಳನ್ನ ರೆಡಿ ಮಾಡಿ ಇಡ್ತಾರೆ. ಅದರಲ್ಲಿ ಅಷ್ಟೊಂದು ಕೆಮಿಕಲ್ ಇರೋದಿಲ್ಲ, ಕೆಮಿಕಲ್ ಫ್ರೀ ಅಂತಲೇ ಹೇಳ್ಬೋದು. ಕೆಮಿಕಲ್ ಫ್ರೀ ಅಂತ ಹೇಳಿದ್ರೆ ಕೆಮಿಕಲ್ ಇಲ್ಲ ಅಂದರೆ ಅದು ಬೇಗ ಹಾಳಾಗೋದಂತಿರುತ್ತೆ, ಅದರಿಂದ ಕೆಮಿಕಲ್ ಇದ್ದೇ ಇರುತ್ತೆ. ಆದರೆ ಏನಂತ ಹೇಳಿದ್ರೆ ಕಮ್ಮಿ ಇರುತ್ತೆ ಕೆಮಿಕಲ್, ಯಾವುದೋ ಒಂದೊಂದು ಮಾತ್ರ ಇರುತ್ತೆ. ಸುಮಾರು 3-4 ಕೆಮಿಕಲ್ಸ್ ಎಲ್ಲ ಇರುತ್ತೆ ನೋಡಿ. ಆ ಥರದ್ದೆಲ್ಲ ಇಲ್ಲದೆ ಒಂದು ಕೆಮಿಕಲ್ ಮಾತ್ರ ಇದರಲ್ಲಿ ಒಂದಿರುತ್ತೆ ಅಷ್ಟೇ. ಇದನ್ನು ಮೇಂಟೈನ್ ಮಾಡೋದಕ್ಕೆ ಅಂತ ಇಟ್ಟಿರ್ತಾರೆ ಅಷ್ಟೇ. ಇದನ್ನು ನಾನು 1 ಇಯರಿಂದ ಯೂಸ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ನಿಮಗೆ ಇದು 86, ನಾನು ತೊಗೊಂಡಿದ್ದು 86ಅಲ್ಲಿ 86 ರುಪೀಸು. 100 ಅಂತ ಹಾಕಿರ್ತಾರೆ ಅಲ್ಲಿ, ಮೆನ್ಷನ್ 100 ರುಪೀಸ್ ಅಂತ ಹಾಕಿರ್ತಾರೆ. ಆದರೆ ಪರ್ಪಲಲ್ಲಿ ಯಾವಾಗಲೂ ನಿಮಗೆ ಯಾವಾಗಲೂ ಆಫರ್ಗಳು ನಡೀತಾ ಇರುತ್ತೆ. ಆಫರಲ್ಲಿ ನೀವು ತೊಗೋಬೋದು ಆರಾಮಾಗಿ. ನಾನು ಎರಡನ್ನೂ ಸೇರಿ ಒಂದೇ ಸೇರಿ ತೊಗೊಂಡಿದ್ದಕ್ಕೆ ಸ್ವಲ್ಪ ಕಮ್ಮಿನೇ ಆಯಿತು. ನನಗೆ ಒಂದು ತೊಗೊಂಡಿದ್ದಕ್ಕೆ ಬಂದು 79 ಏನೋ ಬಿತ್ತು ಅಂತ ಅನಿಸುತ್ತೆ. ಆದರೆ ಇದರಲ್ಲಿ ಹಾಕಿರೋದು 100 ಅಂತಲೇ ಹಾಕಿದ್ದಾರೆ. ಇದರಲ್ಲಿ 100 ರುಪೀಸ್ ಅಂತ ಕೊಟ್ಟಿರ್ತಾರೆ ಇದರಲ್ಲಿ. ಮತ್ತೆ ಇನ್ನೊಂದು ಏನಂತ ಹೇಳ್ತಿದ್ರೆ, 2-3 ವರ್ಷದ್ದು ಸೆಲ್ಫ್ ಲೈಫ್ ಇರುತ್ತೆ ಇದರಲ್ಲಿ. ಆರಾಮಾಗಿ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಏನು ಅಂತ ಹೇಳ್ತಂದರೆ, ಕೆಲವೊಂದೆಲ್ಲ ಹಾಕಿದ್ರೆ ಒಂದು ಅಲರ್ಜಿಕ್ ಆ ಥರ ಎಲ್ಲ ಇರುತ್ತೆ. ಇದು ಆಲ್ಮೋಸ್ಟು ಅಷ್ಟೊಂದು ಅಲರ್ಜಿಕ್ದೆಲ್ಲ ಏನು ಇರೋದಿಲ್ಲ, ಚೆನ್ನಾಗಿದೆ ಇದು. ಜಾಸ್ತಿ ಇವಾಗ ಮೆಹಂದಿ ಎಲ್ಲ ಹಚ್ಕೋಬೇಕು ಅಂತ ಹೇಳ್ತಂದ್ರೆ ನೀವು ಫುಲ್ಲು ಇಷ್ಟು ತುಂಬ ಹಾಕಿ ತಗೋಬೇಕು, ಕಲಿಸ್ಕೊಂಡು ಹಾಕೋಬೇಕಾಗುತ್ತಲ್ಲ, ಆ ಥರ ಎಲ್ಲ ಏನಿಲ್ಲ. ಇದು 50 ಗ್ರಾಮ್ ಇರುತ್ತೆ ಇದು. ಈ 50 ಗ್ರಾಮಲ್ಲಿ ನಿಮ್ಗೆ ಎಷ್ಟು ಅಂತ ಹೇಳಿದ್ರೆ, ಇದರಲ್ಲಿ 1 ಸ್ಪೂನ್ 1.5 ಸ್ಪೂನ್ ಹಾಕ್ಬಿಟ್ಟು ಇದರಲ್ಲಿ ಒಂಚೂರು ಬೇಕಾದರೆ ನಿಮಗೆ ಆಮ್ಲ ಪೌಡರ್ ಇದ್ರೇ ಹಾಕೋಬೋದು. ಆಮ್ಲ ಪೌಡರ್ ಇತ್ತು ಅಂತ ಹೇಳಿದ್ರೆ, ಇಲ್ಲ ಆಮ್ಲದು ಮತ್ತು ಜ್ಯೂಸ್ ಇದ್ರೇನು, ಆಮ್ಲ ಜ್ಯೂಸಲ್ಲಿ ಇಟ್ಟಿರ್ತೀವಿ, ಅದು ಒಂಚೂರು ಹಾಕಿ ಮಿಕ್ಸ್ ಮಾಡಿನೂ ಹಚ್ಕೋಬೋದು. ನೀರಲ್ಲಿ ಹಾಕಿ ಕಲಿಸ್ಬಿಟ್ಟು ನಾನು ಹಾಕ್ಕೊಳ್ತೀನಿ. 1.5 ಸ್ಪೂನ್ ಹಾಕಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡಿಬಿಟ್ಟು ಹಚ್ಕೊಳ್ಳೋದಷ್ಟೇ. ಹಚ್ಕೊಂಡು ಇದನ್ನು ಕಲಸಿ ಒಂದು 10 ನಿಮಿಷ ಇಡಿ ನೀವು. ಆಮೇಲೆ ನೀವು ಹಾಕ್ಕೊಳ್ಳಿ. ಇದನ್ನು ಹಾಕೊಂಡು ಏನು ಮಾಡಿ ಅಂತ ಹೇಳಿದ್ರೆ, ಇದರಲ್ಲಿ ಇವ್ರು ಕೊಟ್ಟಿರೋದು ಏನಂತ ಹೇಳ್ತು ಅಂತ ಹೇಳಿದ್ರೆ 1 ಅವರ್ ಕೊಟ್ಟಿದ್ದಾರೆ. 1 ಅವರ್ ಇಟ್ಕೊಳ್ಳಿ ಅಂತ ಹೇಳಿದರೆ, 1 ಅವರ್ ನನ್ನ ಅವಶ್ಯಕತೆ ಇಲ್ಲ ಇಡೋದಕ್ಕೆ. 1 ಅವರ್ ಹೇಳಿದ್ದಾರೆ, 1 ಅವರ್ ಬೇಡ, ನೀವು 40 ಮಿನಿಟ್ಸ್ ಇಡಿ ಸಾಕು. ಮಾರನೇ ದಿನ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡಿ, ಬೇರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ಇದು ಏನಂತ ಹೇಳಿದ್ರೆ, ಇವು ಕೆಲವೊಂದು ಬೇರೆ ಡೈಸ್ ಎಲ್ಲ ನೀವು ತಗೊಳ್ಳಿ, ಹಾಕೋ ಟೈಮಲ್ಲಿ ಅಲ್ಲಿ ಟಚ್ ಆಯಿತು ಅಂತ ಹೇಳಿದ್ರೆ ಏನಾಗುತ್ತೆ, ಅದು ನಿಮಗೆ ಕಿವಿ ಹತ್ರ ಎಲ್ಲೋ ತಾಗ್ತು ಅಂದರೆ ಅದು 2-3 ದಿನ ಹೋಗೋದಿಲ್ಲ, ಅದು ಹಾಗೆ ಇರುತ್ತೆ. ಆದರೆ ಇದರಲ್ಲಿ ಬಂದು ಮಾತ್ರ ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ಇದು ಹಾಕಿದ ತಕ್ಷಣ ನಿಮಗೆ ಆ ಥರ ಅಲ್ಲಿಲ್ಲ ಅಂಟಿದ್ರೂ ಅದು ನಿಮಗೆ ಕಲೆ ಬರೋದಿಲ್ಲ, ಬೇಗನೆ ನಿಮಗೆ ಹೋಗುತ್ತೆ. ಒಬ್ಬೊಬ್ಬರೆಲ್ಲ ಹಾಕೊಂಡಾಗ ಗೊತ್ತಿಲ್ಲದವರೆಲ್ಲ ಹಾಕೊಳ್ಳುವಾಗ ಕಿವಿ ಹತ್ರ ಅಲ್ಲಿಲ್ಲೆಲ್ಲ ಸ್ವಲ್ಪ ಆಗಿರುತ್ತೆ, ಅವರು ಹೋಗೋದಿಲ್ಲ ಬೇಗ. ಅವರೆಲ್ಲ ಒಂದು 2-3 ದಿನಕ್ಕೆ ಫಂಕ್ಷನ್ ಅಲ್ಲಿ ಹೋಗ್ಬೇಕಂದ್ರೆ 1 ವಾರಕ್ಕೆ ಮುಂಚೆನೂ ಹಾಕೋಬೇಕು ಅನ್ಸುತ್ತೆ. ಆದರೆ ಇದು ಹಾಗಿಲ್ಲ, ನೀವು ನೀಟಾಗಿ ಹಾಕೊಳ್ಳಿ. ಮತ್ತೆ ಚೂರು ಅಲ್ಲಿಲ್ಲಿ ಅಂಟಿದ್ರೂ ತಕ್ಷಣಕ್ಕೆ ಹೋಗ್ಬಿಡುತ್ತೆ, ಒಂದೇ ವಾಶಲ್ಲಿ ಹೋಗ್ಬಿಡುತ್ತೆ. ಅಲ್ಲೆಲ್ಲ ಅಂಟಿ ಒಂಥರ ಅಸಹ್ಯ ಕಾಣಿಸೋದಿಲ್ಲ. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ ಇದು. ಮತ್ತು ಇನ್ನೊಂದು ಏನಂತ ಹೇಳ್ತು ಅಂತ ಹೇಳಿದ್ರೆ, ಇದನ್ನು ನಾನು ನೆಕ್ಸ್ಟು ಹಾಕೋ ಟೈಮಲ್ಲಿ ನಾನು ಅಪ್ಲೈ ಮಾಡ್ಕೊಳ್ಳೋ ಟೈಮಲ್ಲಿ ನಿಮಗೆ ಹೇಗೆ ಅಪ್ಲೈ ಮಾಡೋದು ಹೇಗೆ ಅಂತೆಲ್ಲ ತೋರಿಸ್ಕೊಡ್ತೀನಿ. ಇನ್ನೊಂದು ವಿಡಿಯೋ ಬರುತ್ತಲ್ಲ, ಅದರಲ್ಲಿ ನಾನು ತೋರಿಸ್ಕೊಡ್ತೀನಿ, ಆಗ ಇದನ್ನು ಟ್ರೈ ಮಾಡಿ ಆಯಿತಾ. ಇವಾಗ ತಗೊಂಡು ನೀವು ಹಾಕಿ. ಈಗ ನಿಮ್ಗೆ ಹಾಕಕ್ಕೆ ಆ ಥರ ಒಂದು ಭಯ ಇತ್ತು, ಹಾಕೋಕ್ಕಾಗಲ್ಲ ಅಂತ ಇದ್ರೂ ಪರವಾಗಿಲ್ಲ. ನಾನು ನಾನೇ ತಲೆಗೆ ಹಾಕ್ಕೊಂಡು ಸ್ನಾನ ಮಾಡಿ ಎಲ್ಲ ಆದಮೇಲೆ ನಿಮಗೆ ತೋರಿಸ್ತೀನಿ. ಆಮೇಲೆ ನೀವೆಲ್ಲ ತೊಗೋಬೋದು. ಡ್ರೈ ಅನಿಸುತ್ತೆ ಅಂತ ಹೇಳ್ತಾರಲ್ಲ, ಆ ಡ್ರೈನೆಸ್ ಎಲ್ಲ ಏನು ಇರೋದಿಲ್ಲ, ಲೈಟಾಗಿರುತ್ತೆ ಅಷ್ಟೇ. ಹೇಗಂತ ಹೇಳ್ತಿದ್ರೆ, ಇದು ನ್ಯಾಚುರಲ್ ಆಗಿ ಹಾಕಿರೋಂಥದ್ದು ಎಲ್ಲ ಮೆಹಂದಿ ಅದು ಇದು ಅಂತ ಹೇಳಿದ್ರೆ ನಿಮಗೆ ಚೂರು ಡ್ರೈ ಆಗೇ ಆಗುತ್ತೆ. ಬೇರೆ ಈಗ ಮಾಮೂಲಿ ಅಂತೆಲ್ಲ ಬೇರೆ ಈಗ ತಗೊಳ್ತು ಅಂತ ಹೇಳಿದ್ರೂ ಬೇರೆ ಕಂಪ್ನಿಗಳದ್ದು ಬೇರೆ ಕಾಸ್ಟ್ಲಿದು ನಿಮಗೆ 800, 9,000, 1,200 ಅಂತೆಲ್ಲ ಇರುತ್ತೆ ನೋಡಿ. ನಿಮಗೆ ಮಾಮೂಲಿ ಅಂಥದ್ದೆಲ್ಲ ಗಾರ್ನಿಯರ್ ಅಂತ ಸುಮಾರು ಇರುತ್ತೆ. ಅಂಥದ್ದೆಲ್ಲ ನೀವು ತಗೊಳ್ತು ಅಂದರೆ ಏನಾಗುತ್ತೆ ಅಂದರೆ, ಅಲ್ಲಿ ಕಂಡೀಷ್ನರ್ ಕೊಟ್ಟಿರ್ತಾರೆ. ನೀವು ಕಂಡೀಷ್ನರಿಂದ ನಿಮಗೆ ವಾಶ್ ಮಾಡಿದ ತಕ್ಷಣ ಅದು ಅವತ್ತಿಗೆ ಫುಲ್ಲು ಸಿಲ್ಕಿಯಾಗಿ ಶೈನಿಯಾಗಿ ಇರುತ್ತೆ ಅಷ್ಟೇ. ಆದರೆ ಆಲ್ಮೋಸ್ಟ್ ಅದರಲ್ಲಿ ತುಂಬ ಕೆಮಿಕಲ್ಗಳಿದ್ದು ಇರುತ್ತೆ, ಮತ್ತು ತುಂಬ ಇದಾಗುತ್ತೆ. ಇದಂತ ನ್ಯಾಚುರಲ್ ಅಲ್ವಾ, ನ್ಯಾಚುರಲ್ ಯೂಸ್ ಮಾಡ್ಬೋದು, ನಿಮಗೆ ಏನು ಪ್ರಾಬ್ಲಮ್. ಕಮ್ಮಿ ಬೆಲೆ ಅಂತ ಹೇಳೋದಂತ ಇಲ್ಲವೇ ಇಲ್ಲ. ಈಗ ಸುಮಾರು ಜನ 10 ರುಪೀಸ್ದು ನಿಶಾ ಮತ್ತು ಕಾಲಿ ಮೆಹಂದಿ ನಿಶಾ ಅಂಥದ್ದೆಲ್ಲ ಬರುತ್ತೆ ನೋಡಿ, ಅಂಥದ್ದನ್ನೆಲ್ಲ ಹಾಕ್ತಾರೆ. ಅಂಥದ್ದೆಲ್ಲ ಹಾಕೋದಕ್ಕಿಂತ ನೀವು ಇದನ್ನು ಯೂಸ್ ಮಾಡಿ,
ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಬೆನಿಫಿಟ್ ಇದೆ, ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಆದರೆ ಹಾಕಿ ಕೆಲವೊಬ್ಬರಿಗೆ ಅಲರ್ಜಿ ಅನ್ನೋ ಟೈಮಿಗೆ ಇತ್ತು ಅಂತ ಹೇಳಿ ಸ್ವಲ್ಪ ಹೊತ್ತು ಹಾಕಿ ಬಿಡಿ. ಮತ್ತೆ ಇಚಿಂಗ್ ಒಂಥರ ಏನಾದರೂ ಇಂಥರ ತೊಂದರೆ ಆಯಿತು ಅಂತ ಹೇಳಿದ ತಕ್ಷಣ ವಾಶ್ ಮಾಡಿಬಿಡಿ, ಮತ್ತೆ ಹಾಕೊಳಕ್ಕೆ ಹೋಗ್ಬಿಡಿ. ಇಲ್ಲಾಂದ್ರೆ ಒಂದ್ಸರಿ ಹಾಕಿ ನೋಡಿ. ನನ್ಗೆ ತಿಳಿದಿರೋ ಮಟ್ಟಿಗೆ ನಾನು ಎಷ್ಟೋ ಜನಕ್ಕೆ ನಮ್ಮ ತಾಯಿಗೂ ಹಾಕಿದ್ದೀನಿ. ಆ ಥರ ಅಲರ್ಜಿ ಅಂತ ಹೇಳ್ತು ಅಂದರೆ ಮಾತ್ರ ತಕ್ಷಣ ನೀವು ನಿಲ್ಲಿಸ್ಬಿಟ್ಟು ಬೇರೆ ನಿಮ್ಗೆ ಯಾವುದೋ ಅದು ಟ್ರೈ ಮಾಡ್ಬೋದು. ಸೊ ಏನಿಲ್ಲ, ನಾನು ಆರಾಮಾಗಿ ಗ್ಯಾರಂಟಿ ಕೊಡ್ತೀನಿ, ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ. purple.com ಅಲ್ಲಿ ಇರುತ್ತೆ ನೋಡಿ, ಬೇಕಾದ್ರೆ ನಾನು ಲಿಂಕ್ ಕೊಟ್ಟಿರ್ತೀನಿ. purple.com ಇಂದ ಆಫರ್ಗಳು ತುಂಬ ಇರುತ್ತೆ. ನೀವು ಸುಮಾರು ನಿಮ್ಗೆ ಏನೇನು ಬೇಕೋ ಅದು ಇದು ಶಾಂಪೂನು ಪ್ರತಿಯೊಂದು ಏನಿರುತ್ತೆ ಎಲ್ಲ ಇರುತ್ತೆ. ಇದು ನನಗೆ ಆಲ್ಮೋಸ್ಟ್ ನನಗೆ ಇದನ್ನೇ ತಗೊಳ್ಳಿ, ಈಗ ಇದನ್ನು ನಾನು 3-4 ಸರಿ ಆಗುತ್ತೆ. ನನ್ನ ವಿಷಯ ಏನು ಅಂತ ತುಂಬಾನೇ ಕಡಿಮೆ ಇತ್ತು. ಇದೇ ಫಸ್ಟ್ ಟೈಮ್ ಹಾಕೋ ಥರ ಇದ್ದು, ಇನ್ನು ಹಾಕಲೇಬೇಕು ಅನ್ನೋರು ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಕಡಿಮೆ ವೈಟ್ ಹೇರ್ಸ್ ಇರೋದು, ಗ್ರೇ ಹೇರ್ಸ್ ಇರೋದ್ರು ಹಾಕಕ್ಕೆ ಹೋಗ್ಬಿಡಿ, ಹಾಗೆ ಮೇಂಟೈನ್ ಮಾಡ್ಬೋದು. ನಾನು ಹೇಳೋ ಪ್ರಕಾರ ನೀವೇನು ಮಾಡಿ ಅಂತ ಹೇಳಿದ್ರೆ ಎಲ್ಲಾದ್ರೂ ಹೊರಗಡೆ ಹೋಗಬೇಕು ಅನ್ನೋದ್ರ ಮಾತ್ರ ನೀವು ಅವತ್ತೇ ನೀವು ಹಚ್ಕೊಳ್ಳೋ ಥರ ಇತ್ತು ಅಂತ ಹೇಳಿದ್ರೆ ಲೈಟಾಗಿ ಶಾಂಪೂ ಹಾಕಿ ವಾಶ್ ಮಾಡಿ. ಇಲ್ಲ ಎಲ್ಲೂ ಹೊರಗಡೆ ಹೋಗೋದಿಲ್ಲ, ಮನೇಲಿ ಇರ್ತೀನಿ ಅನ್ನೋ ಪಕ್ಷಕ್ಕೆ ನೀವು ಏನು ಮಾಡಿ ಅಂತ ಹೇಳಿದ್ರೆ ಕ್ಲೀನಾಗಿ ನೀರಲ್ಲಿ ತೊಳೆದು ಬಿಟ್ಟು ಆಮೇಲೆ ನೀವು ಅದನ್ನು ಅವತ್ತು ನೈಟೇ ನೀವು ಆಯಿಲ್ ಮಸಾಜ್ ಮಾಡಿ ಮಾರನೇ ದಿನ ವಾಶ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಏನು ಅಂಥದ್ದು ಡ್ರೈ ಏನೂ ಆಗೋದಿಲ್ಲ, ಹೇರ್ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳೋಕ್ಕೆ